ಎಗ್ ವಿತ್ ವೆಜಿಟೇಬಲ್ಸ್ ಆಮ್ಲೆಟ್ ಮಾಡುವ ವಿಧಾನ. ಒಂದು ಪ್ಯಾನ್ಗೆ 4 ಚಮಚದಷ್ಟು ಎಣ್ಣೆಯನ್ನು ಹಾಕೋಬೇಕು. ಸೊ ಎಣ್ಣೆ ಕಾದ ನಂತರ ಒಂದು ಮೀಡಿಯಂ ಸೈಜ್ ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಹಾಕೋಬೇಕು. ಸೊ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಈಗ ಸ್ವಲ್ಪ ಫ್ರೈ ಆಗಿದೆ. ಸೊ ಇದಕ್ಕೆ ನಾವಿವಾಗ 1 ಚಮಚದಷ್ಟು ಉಪ್ಪನ್ನು ಹಾಕೋಬೇಕು. ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ಖಾರದ ಪುಡಿ, ಅರ್ಧ ಚಮಚದಷ್ಟು ಪ್ಲೇನ್ ಸಾಂಬಾರ್ ಪುಡಿನ ಹಾಕೋಬೇಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕಿವಾಗ ಒಂದು ಮೀಡಿಯಂ ಸೈಜಷ್ಟು ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ಹಾಕೋಬೇಕು. ಸೊ ಇದಕ್ಕೆ ಒಂದು ಮೀಡಿಯಂ ಸೈಜಷ್ಟು ಚಿಕ್ಕದಾಗಿ ಟೊಮೊಟೊನ ಹೆಚ್ಕೊಂಡಿದ್ದೀವಿ, ಅದನ್ನು ಹಾಕೋಬೇಕು. ಇದಕ್ಕಿವಾಗ ಒಂದು ಅರ್ಧದಷ್ಟು ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೀವಿ ಸಣ್ಣದಾಗಿ, ಅದನ್ನು ಹಾಕೋಬೇಕು. ಸೊ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಇದರಲ್ಲಿ. ಗೈಸ್ ಇದೊಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಸೊ ಆಲೂಗಡ್ಡೆನ ತುಂಬ ಸಣ್ಣಕ್ಕೆ ಹೆಚ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ದಪ್ಪ ಹೆಚ್ಚಿಬಿಟ್ರೆ ಅದು ಬೇಯಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸೊ ಸಣ್ಣದಾಗಿ ಹೆಚ್ಕೊಳ್ಳೋದ್ರಿಂದ ಆಲೂಗಡ್ಡೆ ಒಂದು 10 ನಿಮಿಷದಲ್ಲೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗಿ, ಸೊ ಅವಾಗ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ. ಗೈಸ್ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗೈಸ್ ಒಂದು ಬೌಲ್ಗೆ 3 ಮೊಟ್ಟೆನ ಒಡೆದಾಕೊಂಡಿದ್ದೀನಿ. ಸೊ ಇದಕ್ಕಿವಾಗ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ನಂತರ ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿನ ಹಾಕೊತಾ ಇದ್ದೀನಿ. ನಂತರ ಚಿಕ್ಕದು ಒಂದು ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ. ಸೊ ಅದನ್ನು ಹಾಕೊತಾ ಇದ್ದೀನಿ. ಸೊ ಇದನ್ನಿಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗೈಸ್ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ, ಸೊ ಇದಕ್ಕೆ ನಾವು ಇವಾಗ ಫ್ರೈ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನ ಹಾಕೋಬೇಕು. ಗೈಸ್ ಇದಕ್ಕೆ ಇವಾಗ ಫ್ರೈ ಮಾಡಿರೋ ವೆಜಿಟೇಬಲ್ಸ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗೈಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಗೈಸ್ ಇವಾಗ ಎಣ್ಣೆ ಕಾದಿದೆ. ಗೈಸ್ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ಎಗ್ ವಿತ್ ವೆಜಿಟೇಬಲ್ಸ್ನ ಹಾಕೋಬೇಕು. ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ. ಗೈಸ್ ಎಗ್ ವಿತ್ ವೆಜಿಟೇಬಲ್ ಆಮ್ಲೆಟ್
ಒಂದು ಸೈಡ್ ಬೆಂದಿದೆ ಇವಾಗ. ಸೊ ಇದನ್ನು ನಾವು ಇವಾಗ ತಿರುಗಿಸಿ ಹಾಕೋಬೇಕು. ಇವಾಗ ಒಂದು ಸೈಡ್ ಬೆಂದಿತ್ತು. ಸೊ ಇದನ್ನು ಇವಾಗ ತಿರುಗಿಸಿ ಹಾಕೊಂಡಿದ್ದೀನಿ. ಸೊ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಬೇಕು. ಗೈಸ್ ಇವಾಗ ಆಮ್ಲೆಟ್ ಇನ್ನೊಂದು ಕಡೆ ಬೆಂದಿದೆ. ಸೊ ಇದನ್ನ ಇವಾಗ ಊಟ ಹಾಕೊತಾ ಇದ್ದೀನಿ. ಸೊ ಇದು ಕೂಡ ಬೆಂದಿದೆ ಗೈಸ್. ಸೊ ನೋಡಿದ್ರಲ್ಲ, ಫೈನಲಿ ಎಗ್ ವಿತ್ ವೆಜಿಟೇಬಲ್ ಆಮ್ಲೆಟ್ ರೆಡಿ ಆಗಿದೆ. ಸೊ ಇದನ್ನ ಇವಾಗ ಒಂದು ಪ್ಲೇಟ್ಗೆ ಹಾಕೋಬೇಕು. ಗೈಸ್ ಫೈನಲಿ ಎಗ್ ವಿತ್ ವೆಜಿಟೇಬಲ್ ಆಮ್ಲೆಟ್ ರೆಡಿ ಆಗಿದೆ. ಇದು ತುಂಬ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒನ್ ಟೈಮ್ ಟ್ರೈ ಮಾಡಿ. ಸೊ ಇದನ್ನು ನೀವು ಇದನ್ನು ಮಾಡಿಕೊಟ್ರೆ ಸೊ ಇದನ್ನು ಪದೇ ಪದೇ ಕೇಳ್ತಾರೆ.